ಯೂಶ್ವಲಿ ಋತುಬಂಧ ಆದಾಗ ಕಾಣಿಸ್ಕೊಳ್ಳೋ ಸಿಂಪ್ಟಮ್ಸ್ ಒಂದು ಸುಸ್ತಾಗೋದು, ಆಮೇಲೆ ಇದಕ್ಕಿದಂಗೆ ಸೆಕೆ ಆಗೋದು, ಇದಕ್ಕಿದ್ದಂಗೆ ಚಳಿ ಆಗೋದು, ಅಥವಾ ಅವ್ರಿಗೆ ನೋಡ್ತಾ ಇದ್ದಂಗೆ ಸುಮ್ಮನೆ ಬೇಜಾರಾಗೋದು. ಕಾರಣ ಇರಲ್ಲ, ಏನೂ ಇರಲ್ಲ. ಯಾಕೋ ನಂಗೆ ತುಂಬ ಸುಸ್ತಾಗಿ ಏನೋ ಬೇಜಾರು, ಏನು ಮಾಡೋದು ಬೇಡಪ್ಪ, ನನಗೆ ಏನೇನೂ ಬೇಡ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಏನು ಕಾರಣನೇ ಇರಲ್ಲ. ಅದಕ್ಕೆ ಆ ಮನಸ್ಸಿನ ಭಾವನೆ ಆ ಥರ. ಅದಕ್ಕೆ ನಾವು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಅದಾಗ್ಬೋದು. ಅಥವಾ ಅವ್ರಿಗೆ ನೋಡ್ತಾ ಇದ್ದಂಗೆ ತೂಕ ಜಾಸ್ತಿ ಆಗ್ಬೋದು. ತೂಕ ಜಾಸ್ತಿ ಆಗೋದಕ್ಕೂ ಕಾರಣ ಅವರಲ್ಲಿ ಬಿಕಾಸ್ ಆಫ್ ದ ಈಸ್ಟ್ರೋಜನ್ ಹಾರ್ಮೋನ್ಸ್ ಕಡಿಮೆ ಆಗೋದ್ರಿಂದ ಅವರಲ್ಲಿರೋ ಮೆಟಬಾಲಿಸಮ್, ಅಂದರೆ ನಾವು ಊಟ ಮಾಡೋ ಆಹಾರ ತಿನ್ನಿದ್ದನ್ನು ಚೆನ್ನಾಗಿ ಅರಗಿಸೋ ಶಕ್ತಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಫ್ಯಾಟ್ ಡೆಪಾಸಿಟ್ ಆಗಿ ಅವ್ರಿಗೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೂಕ ಜಾಸ್ತಿ ಆದಾಗ ಒಂದು ಸೋಮಾರಿತನ ಹುಟ್ಟುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಸೆಕೆ ಆಗೋದಿರುತ್ತೆ. ಆಮೇಲೆ ರಾತ್ರಿ ನನಗೆ ನಿದ್ದೆನೇ ಬರಲ್ಲ, ಯಾಕೋ ಏನೋ ಏನು ಮಾಡಿದರೂ ನಿದ್ದೆ ಬರಲ್ಲ ಅನ್ನೋದು. ಆಮೇಲೆ ಮನಸ್ಸಿಗೆ ಬೇಜಾರಾಗೋದು. ಇವೆಲ್ಲ ದೀಸ್ ಅರ್ಲಿ ಸಿಂಪ್ಟಮ್ಸ್. ಅಥವಾ ಇವೆಲ್ಲ ನೋಡ್ತಾ ಹೋದಾಗ ನಮಗೆ ಋತುಬಂಧ ಹತ್ತಿರ ಬರ್ತಾ ಇದೆ ಅಂತ ಒಂದು ಸೂಚನೆ ಅದು. ಓಕೆ, ಇವಾಗ ನೀವು ಹೇಳಿದ್ರೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಚೇಂಜಸ್ ಆಗುತ್ತೆ ಅಂತ. ಸೊ ಮೆನೋಪೋಸ್ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು, ಅಥವಾ ಯಾವ್ದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಆ ಮೂಡ್ ಸ್ವಿಂಗ್ಸ್? ಹೌದು, ಈಗ ಪ್ರತಿಯೊಂದು ಹೆಣ್ಣು ಒಂದು 40 ದಾಟ್ತಂದ್ರೆ ವಿಸೆ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತ ಹೇಳ್ತೀವಿ. ಸೊ ಅವಾಗ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅನ್ನೋ ಅರ್ಥ ಏನಪ್ಪ? ನಾವು ಈ 40 ವರ್ಷದಲ್ಲಿ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ನೋಡಿರ್ತೀವಿ, ಎಷ್ಟೊಂದು ಕಲ್ತ್ಕೊಂಡಿರ್ತೀವಿ. ಆ ಅನುಭವನ 40ಇಂದ ನಾವು ಎಚ್ಚೆತ್ಕೊಂಡು, ಈಗ ನನಗೆ ಮೆನೋಪಾಸ್ ಸಂಭವ ಇದೆ, ಖಂಡಿತ ಆಗೇ ಆಗುತ್ತೆ, ಅದ್ರ ಬಗ್ಗೆ ನಾವು ಕುತ್ಕೊಂಡು ಯೋಚನೆ ಮಾಡಿದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಪ್ರತಿಯೊಂದು ಹೆಣ್ಣು ಮನೆ ಕೆಲಸದಲ್ಲಿ ಸಾಕಷ್ಟು ಆಕ್ಯುಪೈಡ್ ಆಗಿರ್ತಾಳೆ. ಅದಲ್ಲದೆ ಒಂದಿಷ್ಟು ತನ್ನಿಗೆ ಅಂತ ಒಂದು ಸಮಯ ಇಟ್ಕೋಬೇಕಾಗತ್ತೆ. ಲೈಕ್ ಗೋ ಫಾರ್ ಯೋಗ ಅಥವಾ ಗೋ ಫಾರ್ ಮಾರ್ನಿಂಗ್ ವಾಕ್. ಯಾಕಂದರೆ ಮಾರ್ನಿಂಗ್ ವಾಕ್ ತುಂಬ ಇಂಪಾರ್ಟೆಂಟು. ಸಾಮಾನ್ಯವಾಗಿ 7:30 to 8 ಟೈಮಲ್ಲಿ ಸೂರ್ಯದ ಕಿರಣ ಈಸ್ ವೆರಿ ರಿಚ್ ಇನ್ ವಿಟಮಿನ್ ಡಿ. ಈ ಈಸ್ಟ್ರೋಜನ್ ಕಡಿಮೆ ಆದಾಗ ಅಥವಾ ಋತುಬಂಧ ಹತ್ತಿರ ಬರ್ತಾ ಇರೋವಾಗ ಇನ್ನೊಂದು ಏನು ಸೂಚನೆ ಬರುತ್ತೆ ಅಂದರೆ ಕೈಕಾಲು ನೋವು, ಮೈಕೈ ನೋವು, ಅದು ಅಗೇನ್ ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು 7:30 to 8 ಗಂಟೆ ಸಮಯದಲ್ಲಿ ನಾವು ಸೂರ್ಯದ ಕಿರಣಕ್ಕೆ ನಮ್ಮ ದೇಹನ ಒಂದು ಎಕ್ಸ್ಪೋಸ್ ಮಾಡಿಕೊಂಡ್ರೆ ವಿ ಗೇನ್ ಲಾಟ್ ಆಫ್ ವಿಟಮಿನ್ ಡಿ. ಆ ವಿಟಮಿನ್ ಡಿಯಿಂದ ನಮ್ಮ ಬೋನ್ಸು ಸ್ಟ್ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಲ್ಲದೆ ಫಿಸಿಕಲಿ ಮೆಂಟಲಿ ನಾವು ಆಕ್ಯುಪೈಡ್ ಇದ್ದಾಗ ಯಾವುದೇ ಒಂದು ಹವ್ಯಾಸನ ನಾವು ಶುರು ಮಾಡ್ಕೋಬೋದು. ಬುಕ್ಸ್ ಓದೋದಾಗಲಿ, ಅಥವಾ ಏನೋ ಒಂದು ಕಸೂತಿ ಕೆಲಸದ್ದಾಗಲಿ, ಅಥವಾ ಯಾವುದೋ ಒಂದು ಹವ್ಯಾಸ ನಾನು ಡೆವಲಪ್ ಮಾಡ್ಕೊಂಡು, ಡೋಂಟ್ ಗಿವ್ ದ ಬ್ರೈನ್ ಎನಿ ಟೈಮ್ ಟು ಥಿಂಕ್ ಅಯ್ಯೋ ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಬೇಜಾರಾಗ್ತಾ. ಆ ಮನಸ್ಸಿಗೆ ಅದನ್ನು ಕೊಡೋಕ್ಕೆ ಆಸ್ಪದ ಕೊಡದೆ ಆಕ್ಯುಪೈ ಇದ್ದರೆ ಡೆಫಿನೆಟ್ಲಿ ಅ ವುಮೆನ್ ಕ್ಯಾನ್ ಹ್ಯಾವ್ ಅ ವೆರಿ ಹೆಲ್ತಿ ಲೈಫ್. ಈವನ್ ಇಫ್ ಶಿ ಮೆನೋಪಾಸ್ ಆಯಿತು ಅಂದ್ರೂ ಅವ್ಳು ಗೊತ್ತಿಲ್ಲದೇ ಅವಳು ಅದನ್ನು ದಾಟಿರ್ತಾಳೆ. ಆಫ್ಟರ್ ಮೆನೋಪೋಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತಾ ಹೆಣ್ಮಕ್ಳಲ್ಲಿ, ಮಹಿಳೆಯರಲ್ಲಿ? ಆ ಥರದ್ದು ಏನಾದ್ರು ಫ್ಯಾಕ್ಟರ್ಸ್ ಏನಾದರೂ ಇದೆಯಾ? ಹೆಲ್ತ್ ಫ್ಯಾಕ್ಟರ್ಸ್ ಅಂತಂದರೆ ಒಂದು ಬೋನ್ ವೀಕ್ ಆಗೋದ್ರಿಂದ ಶಿ ಈಸ್ ಪ್ರೋನ್ ಫಾರ್ ಆಸ್ಟಿಯೋಪೊರೋಸಿಸ್. ಬೋನ್ಸ್ ತುಂಬ ವೀಕ್ ಆಗಿರುತ್ತೆ. ಸೊ ಅವಳು ಸ್ವಲ್ಪ ಹುಷಾರಾಗಿ ಓಡಾಡೋದಾಗಲಿ, ಯಾರು ಮನೇಲಿ ಇಲ್ಲದೆ ಇದ್ದಾಗ ಸುಮ್ಮನೆ ಏನೋ ಮೇಲೆ ಹತ್ತೋದು ಕೆಳಗಿಳಿಯೋದು ಮಾಡ್ಕೊಳ್ಳೋದಾಗಲಿ. ಯಾಕಂದರೆ ಬೋನ್ಸ್ ವೀಕ್ ಇರೋದಂತೆ ವೆರಿ ಬ್ರಿಟಲ್, ತುಂಬ ಸೂಕ್ಷ್ಮ ಆಗಿಬಿಟ್ಟಿರ್ತವೆ. ಎಷ್ಟೋ ಸಲ ಬೇಗ ನಡೆದ್ರೇ ಕಳಕ್ಕನ್ನೋ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ಬೇಗ ನಡೆದು ಒಂದು ಸ್ವಲ್ಪ ಕಾಲು ಉಳುಕ್ತು ಅಂದ್ರೂ ಫ್ರ್ಯಾಕ್ಚರ್ ಆಗೋ ಸಂಭವ ಇರುತ್ತೆ. ಸೊ ಇದನ್ನು ಅವಳೆಲ್ಲ ತಿಳ್ಕೊಂಡು ಹುಷಾರಾಗಿರಬೇಕು ಒಂದು. ಇನ್ನೊಂದು ಯೂಶಲಿ ಒಬೇಸಿಟಿ ಅಂತ ಹೇಳಿದೆ. ಸೊ ಋತುಬಂಧ ಆದಾಗ ಒಬೇಸಿಟಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದನ್ನು ಅವಳು ಒಬೇಸಿಟಿನ ಬರದೇ ಇರೋಂಗೆ ತಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಬೇಸಿಟಿಯಿಂದ ಬರೋ ಚಾನ್ಸಸ್ ಏನಿರುತ್ತೆ, ಒಂದು ಡಯಾಬಿಟೀಸ್ ಬರ್ಬೋದು, ಎನಿ ಸಾರ್ಟ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಇವೆಲ್ಲ ನಾವು ನಾವು ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಅದನ್ನು ನಾವು ಹೆದರ್ಕೋಬಾರ್ದು. ಬಟ್ ಇದೆಲ್ಲ ಮುಂಜಾಗ್ರತೆ ಹೊತ್ಕೊಂಡು ನಾವು ಲೈಫ್ ಸ್ಟೈಲ್ನ ನಾವು ಹುಷಾರಾಗಿ ಇಟ್ಕೊಂಡ್ರೆ, ಪ್ಲಸ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಬೇಕೋ ತಿಂದೆ, ಯಾವಾಗ ಬೇಕೋ ತಿಂದೆ, ಅಯ್ಯೋ ನನಗೆ ಬೆಳಿಗ್ಗೆಯಿಂದ ಮಕ್ಕಳನ್ನ ಕಳಿಸೋದು, ಯಜಮಾನ್ರನ್ನ ಕಳಿಸೋದೇ ಆಗೋಯ್ತು, ನಂಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಆಗಿಲ್ಲ, ಒಂದೇ ಸಲ ನಾನು ಊಟ ಮಾಡ್ತೀನಿ, ಅದು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಮಾಡೋದು ತಪ್ಪದು. ಆ್ಯಕ್ಚುಲಿ ಈ ಋತುಬಂಧ ಆದಮೇಲೆ ಅವ್ರು ಏನು ಮಾಡಬೇಕಂದ್ರೆ ದಿ ಶುಡ್ ಬಿ ಸೆಲೆಕ್ಟಿವ್ ಅಬೌಟ್ ವಾಟ್ ದೇ ಈಟಿಂಗ್. ಅವ್ರು ಏನು ತಿಂತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಎಷ್ಟು ತಿಂತಾರೆ ಅನ್ನೋದಲ್ಲ. ಸೊ ಹೆಚ್ಚಾಗಿ ತರಕಾರಿ ಜಾಸ್ತಿ ತೊಗೋಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಕ್ಯಾಲ್ಶಿಯಂ ರಿಚ್ ಫುಡ್ ಲೈಕ್ ಮೂಲಂಗಿ, ನವಿಲುಕೋಸು, ಹಾಲು ಕುಡಿಬೇಕು. ಈ ಥರ ಎಲ್ಲ ನಾವು ಅವರು ಫಾಲೋ ಮಾಡ್ತಾ ಹೋದರೆ, ಒಳ್ಳೆ ಲೈಫ್ ಸ್ಟೈಲ್ ಮಾಡಿದರೆ, ಎನಿ ವುಮೆನ್ ಕ್ಯಾನ್ ಬಿ ದ ಹೆಲ್ತಿಯೆಸ್ಟ್ ಪರ್ಸನ್.
ಇನ್ ದ ಫ್ಯಾಮಿಲಿ. ಬಟ್ ನೀವು ಸಕದ ಹೇಳಿದ್ರಿ ಅಂದ್ರೆ ಎಷ್ಟು ತಿನ್ಬೇಕು ಅನ್ನೋದಲ್ಲ, ಏನ್ ತಿನ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಅಂತ. ತುಂಬಾ ಇಂಪಾರ್ಟೆಂಟ್.